ಹೇಗೆ ಅನಿಸ್ತಾ ಇದೆ? ಡಿಸೆಂಬರ್ 2024 ಮುಗ್ದೋಯ್ತು. 2025 ನಿಮ್ಮ ರೆಸಲ್ಯೂಷನ್ ಏನಂತ? ಇನ್ನು ಆದಷ್ಟು ಸಿನಿಮಾಗಳು ಒಪ್ಕೋಬೇಕು ಆ್ಯಂಡ್ ಸಿನಿಮಾಗಳು ಮಾಡಬೇಕು ಅಂತ ಆ ಗೋಲ್ ಇದೆ. ಐ ವರ್ಕ್ ಟುವರ್ಡ್ಸ್ ಇಟ್. ಆ್ಯಂಡ್ ಅದೇ ನೀವು ಹೇಳಿದಾಗೆ ಡಿಸೆಂಬರ್ ಇನ್ನೇನು ನ್ಯೂ ಇಯರ್ಸ್ ಹೊಸ ವರ್ಷ ಬಂತು. ಡಿಸೆಂಬರ್ 20th ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ UI. ಸೊ ಅದ್ರ ನರ್ವಸ್ನೆಸ್, ಅದ್ರ ಎಕ್ಸೈಟ್ಮೆಂಟ್ ಈಗ ಇದೆ. ಓಕೆ, UI ನಾನು ಮತ್ತೆ ನೀವು. ಸೊ ಹೇಗೆ ಅನ್ನಿಸ್ತಾ ಇದೆ? ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಉಪೇಂದ್ರ ಸರ್ ಜೊತೆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಏನದು UI ಅಂದರೆ ತಲೆ ಹುಳ ಬಿಟ್ಬಿಟ್ಟಿದ್ದಾರೆ. ಅದೇನೋ 2040 ನಾವು ಬದುಕ್ತೀವೋ ಇರ್ತೀವೋ ಗೊತ್ತಿಲ್ಲ, ಬಟ್ ಆ ಫ್ಯೂಚರಲ್ಲಿ ಆ ಥರ ಇರುತ್ತಲ್ಲ, ಅಪ್ಪ ದೇವ್ರೇ ಅಂತ ಅನ್ಸ್ಬಿಡುತ್ತೆ ಆ ವಾರ್ನರ್ ನೋಡಿದ್ರೆ. ಬಟ್ ನನಗೂ ಅವತ್ತೇ ನೋಡಿ ನಾನು ವಾರ್ನರ್ ರಿಲೀಸ್ ಆಗಬೇಕಾದ್ರೆ 2040 ಅಂತ ತೋರಿಸಿದ್ದಾರೆ, ಬಟ್ ಇವಾಗಲೇ ನಡೀತಿದೆ ಅದೆಲ್ಲ. ಸೊ ವಿಲ್ ಜಸ್ಟ್ ಲೀಡ್ ಟು ಅ ಬಿಗರ್ ಪ್ರಾಬ್ಲಮ್ ಅಷ್ಟೇ. ನೀವು ಹೇಳಿದಾಗೆ ಹುಳ ಬಿಟ್ರು ಅಂತಲ್ಲ, ಹುಳ ತೆಗೆಯೋ ಸಿನಿಮಾ ಇದು ಅಂತಾನು ಹೇಳಿದ್ರು. ಆಕ್ಚುಲಿ ಹುಳ ತೆಗೆಯೋ ಸಿನಿಮಾ ಹೌದು. ಎಷ್ಟು ಸರಿ ನೋಡಿದ್ಮೇಲೆ ತೆಗಿಬೋದು? ಅವರೇ ಹೇಳಿದ್ರಲ್ಲ, ನಿಮ್ಮ ತಲೆ ಎಷ್ಟು ಹುಳಗಳಿದೆ ಅಷ್ಟೊತ್ತಿ ನೋಡಬೇಕು ಅಂತ. ಸಿನಿಮಾ ನೋಡಿದ್ರಾ? ಇಲ್ಲ, ನಾನು ಫಸ್ಟ್ ಡೇ ಫಸ್ಟ್ ಶೋ ಆಡಿಯನ್ಸ್ ಜೊತೆ ನಾನು ಒಬ್ಬ ಆಡಿಯನ್ಸ್ ಆಗಿ ನೋಡಬೇಕು. ಓಕೆ, ನನಗೆ ಒಂಥರ ಬೇಜಾರಾಗ್ತಿದೆ. ದಿಸ್ ಇಸ್ ಟೂ ಮಚ್ ಅಲ್ಲ ರೇಷ್ಮಾ? ಟ್ರೋಲ್ ಸಾಂಗ್ ಮಾಡಿಬಿಟ್ಟಿದ್ದೀರಾ, ಅದ್ರಲ್ಲಿ ನಮ್ದು ಬೇರೆ ತಗೊಂಡ್ಬಿಟ್ಟಿದ್ದೀರಾ. ಫ್ರೆಂಡ್ ಇದೆ ಅಂತ ಅಲ್ಲ, ನಮ್ದಿದೆ. ಓಕೆ, ಅದು ನನ್ನ ಕ್ರಿಯೇಷನ್ ಅಲ್ಲ. ನಾನು ಆರ್ಟಿಸ್ಟಾಗಿ ನಾನು ಅಲ್ಲಿ ಪರ್ಫಾರ್ಮ್ ಮಾಡಿದ್ದೀನಿ ಅಷ್ಟೇ. ಐ ಥಿಂಕ್ ಆ ಸಾಂಗಿಗೆ ಫುಲ್ ಕ್ರೆಡಿಟ್ಸ್ UI ಟೀಮ್ ಮತ್ತು ಉಪೇಂದ್ರ ಸರ್ಗೆ ಹೋಗಬೇಕು. ಆ್ಯಂಡ್ ನನ್ನ ಮತ್ತು ಟ್ರೋಲ್ಸ್ನ ಪಕ್ಕಕ್ಕಿಟ್ಟು ಪ್ರತಿ ಫ್ರೇಮ್ ಬೈ ಫ್ರೇಮ್ ನೋಡಿದರೆ ಅದರಲ್ಲಿ ಏನು ನಡೀತಿದೆ ಅಂತ ತುಂಬ ಜನ ನೋಡಿ ಡಿಕೋಡ್ ಮಾಡಿದ್ದಾರೆ. ಅದು ಖುಷಿ ಆಯ್ತು ನನಗೆ. ಆ ಸಾಂಗ್ ಯಾಕೆ ಆ ಸಿನಿಮಾಲಿ ಬಂತು ಆ್ಯಂಡ್ ಆ ಸರೌಂಡಿಂಗ್ಸ್ ಯಾಕೆ ಆ ಥರ ಇದೆ ಅಂತ ಸಿನಿಮಾಲಿ ಕ್ಲಾರಿಟಿ. ಹೌದು, 2040 ಓಕೆನಾ, 2040 ನಮಗೆ ಆ ಒಂದು ಏನು ನಮ್ಗೆ ಹಂಗಿರುತ್ತೆ ಲೈಫು, ಹಿಂಗಿರುತ್ತೆ ಲೈಫು ಅಂತ ನಾವು ಯೋಚನೆ ಮಾಡ್ತೀವಿ. ಈ ಟ್ರೋಲ್ ಸಾಂಗ್ ನೋಡಿದ್ರೆ ಏನು ಗುರು ಇದು, ಈ ಕಡೆಯಿಂದ ಈ ಕಡೆಗೆ, ಅದು ಯಾವ್ದು ಇದು ಸ್ಟೋರಿ ಅನಿಸುತ್ತೆ. ಅದು ಸಿನಿಮಾ ನೋಡಿದ್ರೇ ನಿಮಗೆ ಅರ್ಥ ಆಗುತ್ತೆ ಕ್ಲಾರಿಟಿಯಾಗಿ. ಬಟ್ ಆ ಸಾಂಗ್ ಮಾತ್ರ ನೋಡಬೇಕಾದ್ರೆ ಅದರಲ್ಲೂ ಜನ ಒಳ್ಳೆ ಅರ್ಥನ ಹುಡುಕಿದ್ರು, ಯಾಕೆ ಈ ಥರ ಫ್ರೇಮಲ್ಲಿ ನಡೀತಿದೆ ಆ್ಯಂಡ್ ಈಗಿನ ಪರಿಸ್ಥಿತಿ ಆ ಥರ ಆಗೋಗಿದೆ ಅಂತ ನೋಡ್ಬೋದು. ಅದರಲ್ಲಿ ಉಪೇಂದ್ರ ಸರ್ ಏನೇ ಮಾಡಿದ್ರು ಒಂದು ಅರ್ಥ ಇಟ್ಕೊಂಡು ಮಾಡ್ತಾರೆ, ಒಂದು ಮೆಸೇಜ್ ಇಟ್ಕೊಂಡು ಮಾಡ್ತಾರೆ. ಸೊ ನಾನು ತಿರ್ಗಾ ಹೇಳ್ದಂಗೆ ಸಿನಿಮಾ ನೋಡಿದ್ರೆ ಯಾಕೆ ಎಲ್ಲದಕ್ಕೂ ಸಿನಿಮಾ ನೋಡಿ ಆನ್ಸರ್ ಸಿಗುತ್ತೆ. ಸಾಂಗ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಸೂಪರ್ ಆಗಿತ್ತು. ಯಾಕಂದರೆ ನನಗೆ ಫಸ್ಟ್ ಆಫ್ ಆಲ್ ಉಪೇಂದ್ರ ಸರ್ ನನಗೆ ಆ್ಯಕ್ಷನ್ ಕಟ್ ಹೇಳೋದು ನಂಗೆ ತುಂಬ ಖುಷಿ ಇತ್ತು. ಅದರಲ್ಲಿ ನಂಗೆ ಒಂದು ಹಾಡಿದೆ, ಸೋಲೋ ಸಾಂಗ್ ಇದೆ ಅಂತ ಹೇಳಿದ ತಕ್ಷಣ ಅದರಲ್ಲೂ ಇನ್ನೂ ಖುಷಿ ಇತ್ತು. ಬಟ್ ಈ ರೀತಿ ಇರುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ಐ ಥಿಂಕ್ 1 day ಬಿಫೋರ್ ನಂಗೆ ಗೊತ್ತಾಗಿದ್ದು. ಸರ್ಸ್ ಕ್ರಿಯೇಷನ್ ಆ್ಯಂಡ್ ಅದೇ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅಂತಾರಲ್ಲ ಆ ಥರ. ಬಟ್ ಈ ಸಾಂಗ್ ನಂಗೆ ಸಿಕ್ಕಿದ್ದು ಐ ಹೋಪ್ ಜಸ್ಟಿಸ್ ಮಾಡಿದ್ದೀನಿ ನಾನು. ತುಂಬ ಖುಷಿ ಆಯಿತು ಆ್ಯಂಡ್ ಪಾಸಿಟಿವ್ ಕಮೆಂಟ್ಸ್ ಬಂತು ನನಗೆ. ಹೌದು, ನಿಮ್ಮ ಟ್ರೋಲ್ ಸಾಂಗ್ ತುಂಬ ಟ್ರೋಲ್ ಆಗಿದೆ. ಟ್ರೋಲ್ ಅದೊಂದು ಖುಷಿ ಇದೆ, ಒಳ್ಳೆ ರೀತಿಲಿ ಟ್ರೋಲ್ ಆಯಿತು. ಆ್ಯಂಡ್ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ಯಾ ಅಂತಲೂ ಕಮೆಂಟ್ಸ್ ಕೊಟ್ಟರು. ಸೊ ಅದ್ರ ತುಂಬ ಖುಷಿ ಇದೆ.